ಕ್ರೈಮ್ ಸಿಟಿಯಾಗಿ ಬದಲಾಗುತ್ತಿದೆಯಾ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದ್ದ ಶಿರಸಿ ನಗರ. ಶಿರಸಿ ಶಹರದಲ್ಲಿ ಮತ್ತೆ ಮತ್ತೆ ಅಟ್ಟಹಾಸ ಮೆರೆಯುತ್ತಿದ್ದಾರೆ ಪುಂಡ ಪೋಖರಿಗಳು. ನಗರದಲ್ಲಿ ನಡೆದೇ ಹೋಯಿತು ಮತ್ತೊಂದು ಬೀದಿ ಕಾಳಗ. ಐದು ಕತ್ರಿಯ ಸೋನಿಯಾ ಬಾರ್ ಬಳಿ ಗಲಾಟೆ, ಮೂವರಿಂದ ಯುವಕನ ಮೇಲೆ ಅಟ್ಯಾಕ್. ಎಸ್, ದಿನೇ ದಿನೇ ನಮ್ಮ ಶಿರಸಿ ನಗರ ಕ್ರೈಮ್ ಸಿಟಿಯಾಗಿ ಬದಲಾಗ್ತಿದೆಯಾ? ಶಿಕ್ಷಣ ಮತ್ತು ಸಂಸ್ಕಾರಕ್ಕೆ ಹೆಸರುವಾಸಿಯಾಗಿದ್ದ ಶಹರ ಇದೀಗ ಅಪರಾಧ ಚಟುವಟಿಕೆಗಳ ಮೂಲಕ ಸುದ್ದಿಯಾಗಲು ಹೊರಟಿದೆಯಾ? ನಿಜವಾಗಿಯೂ ಇಂಥದ್ದೊಂದು ಆತಂಕ ನಗರವಾಸಿಗಳಲ್ಲಿ ಶುರುವಾಗಿದೆ. ನಗರದಲ್ಲಿ ಪದೇ ಪದೇ ಪುಂಡಪೋಖರಿಗಳು ಬಾಲ ಬಿಚ್ಚುತ್ತಿದ್ದು ಕಂಡಲ್ಲಿ ತಮ್ಮ ಅಟ್ಟಹಾಸ ಮೆರೆಯುತ್ತಿರುವುದೇ ಇದಕ್ಕೆ ಕಾರಣ. ಇದಕ್ಕೆ ಪುಷ್ಟಿ ನೀಡುವಂತೆ ಶಿರಸಿಯಲ್ಲಿ ಇಂಥದ್ದೇ ಮತ್ತೊಂದು ಭಯಾನಕ ಘಟನೆ ಬೆಳಕಿಗೆ ಬಂದಿದೆ. ಎಸ್, ನಿಜಕ್ಕೂ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ತೀರಾ ಹದಗೆಟ್ಟು ಬಿಟ್ಟಿದೆ. ಕಳೆದ 2 ತಿಂಗಳ ಅವಧಿಯಲ್ಲಿ ನಗರ ಮತ್ತು ನಗರದ ಹೊರವಲಯದಲ್ಲಿ ಬೆಳಕಿಗೆ ಬಂದಿರುವ 4-5 ಪ್ರಕರಣಗಳೇ ಇದಕ್ಕೆ ಸಾಕ್ಷಿ. ತಿಂಗಳ ಹಿಂದಷ್ಟೇ ಶಿರಸಿಯ ರಾಮನಬೈಲಿನ ಹುಡುಗರ ಗುಂಪೊಂದು ಕ್ಷುಲ್ಲಕ ಕಾರಣಕ್ಕೆ ತೆರಕನಹಳ್ಳಿಯ ವ್ಯಕ್ತಿಯೊಬ್ಬರ ಮನೆಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿತ್ತು. ಅದಾದ ಕೆಲ ದಿನದಲ್ಲೇ ನಗರದ ಹೃದಯ ಭಾಗದಲ್ಲಿ ಜನನಿಬಿಡ ಪ್ರದೇಶದಲ್ಲೇ ಕೆಲ ಯುವಕರ ಗುಂಪು ಪುಡಿ ರೌಡಿಗಳಂತೆ ಹೊಡೆದಾಡಿಕೊಂಡಿದ್ದ ಘಟನೆ ನಡೆದಿತ್ತು. ಸಿಂಪಿಗಲ್ಲಿ ಬಳಿ ಯುವಕರ ಗುಂಪೊಂದು ಹೊಡೆದಾಡಿಕೊಂಡಿದ್ದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಈ ಘಟನೆ ನಡೆದ ಕೆಲವೇ ದಿನದಲ್ಲಿ TSS ರಸ್ತೆಯ ಶುಭದ ಫಾರ್ಮಾ ಬಳಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿತ್ತು. ಇತ್ತೀಚೆಗಷ್ಟೇ ನೆಹರು ನಗರದಲ್ಲಿ ಹಣಕಾಸಿನ ವಿಚಾರಕ್ಕೆ ಮಾರಕಾಸ್ತ್ರಗಳಿಂದ ಹೊಡೆದಾಡಿಕೊಂಡಿದ್ದ ಘಟನೆಯೂ ನಡೆದಿತ್ತು. ಇಷ್ಟೆಲ್ಲ ಆದ ನಂತರ ಈಗ 5 ರಸ್ತೆ ಸಮೀಪದ ಸೋನಿಯಾ ಬಾರ್ ಬಳಿ ಮತ್ತೆ ಬೀದಿ ಕಾಳಗ ನಡೆದಿರುವ ಬಗ್ಗೆ ವರದಿಯಾಗಿದೆ. ಹೌದು, ಬುಧವಾರ ರಾತ್ರಿ ಸೋನಿಯಾ ಬಾರ್ ಎದುರು ಮಾರಾಮಾರಿ ನಡೆದಿರುವ ಬಗ್ಗೆ ವರದಿಯಾಗಿದೆ. ವೃತ್ತಿಯಲ್ಲಿ ಮೆಡಿಕಲ್ ರೆಫ್ ಆಗಿರುವ ವೀರಭದ್ರಗಲ್ಲಿ ನಿವಾಸಿ ರಶ್ವಿನ್ ಚಂದ್ರಕಾಂತ್ ಚಿತ್ರಗಿ ಎಂಬ ಯುವಕನಿಗೆ 3 ಸೇರಿ ಹಲ್ಲೆ ನಡೆಸಿರುವುದಾಗಿ ತಿಳಿದು ಬಂದಿದೆ. ಶಿರಸಿಯ ನೆಹರು ನಗರದ ಪೃಥ್ವಿ ಮನೋಜ್ ನಾರ್ವೇಕರ್, ಮರಾಠಿಕೊಪ್ಪದ ಅವಿನಾಶ್ ಮೊಗೇರ್ ಹಾಗೂ ಶ್ರೀಕಾಂತ್ ಯಾನೆ ಕಾಂತು ಗಣಪತಿ ದೇವಾಡಿಗ ಈ 3 ಸೇರಿ ಹಲ್ಲೆ ನಡೆಸಿದ್ದಾಗಿ ವರದಿಯಾಗಿದೆ. ಈ ಘಟನೆಯಲ್ಲಿ ರಶ್ವಿನ್ಗೆ ಗಂಭೀರ ಗಾಯಗಳಾಗಿದ್ದು ಗಾಯಾಳು ರಶ್ವಿನ್ಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿದೆ. ಘಟನೆಗೆ ನಿಖರ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ. ಸದ್ಯ ಘಟನೆ ಕುರಿತು ಶಿರಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಅದೇನೇ ಇರಲಿ, ಒಟ್ಟಿನಲ್ಲಿ ನಗರದಲ್ಲಿ ದಿನೇ ದಿನೇ ಇಂತಹ ಬೀದಿ ಕಾಳಗಗಳು ಹೆಚ್ಚುತ್ತಲೇ ಇದ್ದು ಪೊಲೀಸರು ಇವುಗಳಿಗೆಲ್ಲ ತಕ್ಷಣವೇ ಕಡಿವಾಣ ಹಾಕದೇ ಇದ್ರೆ ಇದು ಇನ್ನಷ್ಟು ಹೆಚ್ಚಾಗುವುದರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.